ನೋಡಿ ಹಸುಗಳು ಯಾವ ರೀತಿ ಪ್ಯೂರಿಟಿ ಇದೆ ಅನ್ನೋದು ನೀವು ನೋಡ್ಬೋದು. ಹೌದೌದು. ಒಂದಕ್ಕನ ಒಂದು ಟಾಪ್ ಆಗಿದೆ. ಎರಡಲ್ಲೂ ಹಲ್ಲು ಹಾಕ್ದಿರುವಂತ ಪಡ್ಡೆಗಳಿವು. ಈ ತರ ಹೈಟು, ಈ ತರ ಗೋಪುರ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಮೂತಿ ಚಿಕ್ಕದಾಗ್ಲಿ ಕೊಂಬಾಗ್ಲಿ, ಇದ್ಯಾವ್ದಾದ್ರು ಬ್ರೀಡ್ ಹೊಡ್ಕೊಂಡು ಅಂದಿದ್ರೆ ನಾನು 500 ಹಸು ಫ್ರೀ ಕೊಟ್ಬಿಡ್ತೀನಿ ನಿಮ್ಗೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದನ್ನ ಬಂದು 1 ಕೋಟಿ ಕೇಳಿದ್ದಾರೆ. ನಾವು ಇವ್ರ ಹತ್ರ ಬಂದು ಇವತ್ತು 100 ಹಸು ತಗೊಂತಾ ಇದ್ದೀನಿ. ನಾವು ಫಸ್ಟ್ನೇ ಸತಿ ಬಂದ್ರು ಎಷ್ಟು ಚೆನ್ನಾಗಿ ಮುಟ್ಸ್ಕೊಂತಾವ್ ನೋಡಿ. ಹೌದು ಸರ್. ಯಾವ್ದು ಆಯಲ್ಲ, ಬೆದ್ರಲ್ಲ, ಅಷ್ಟೊಂದು ಸಾಧು ಇರುವಂತ ಗೀರ್ ತಳಿಗಳು. ಹೌದು. BKR 70 ವರ್ಷ ಏಜು ಹೇಗಿದ್ದಾರೆ ಅವ್ರು ಹೇಳ್ತಾರೆ, ನಾನು ಡೈಲಿ 1 ಲೀಟರ್ ಹಾಲು ಕುಡಿತೀನಪ್ಪ, ಡೈಲಿ ತುಪ್ಪ 100 ಗ್ರಾಮ್ ಇಲ್ದಿರೋದು ಊಟ ನಾನು ಮಾಡಲ್ಲ ಅಂತಾರೆ. ಬೆಂಗಳೂರಿಂದ 1800 ಕಿಲೋಮೀಟರ್ ಬಂದಿದ್ದೀವಿ. ಇದು ಮೋರ್ಬಿ ಹತ್ರ ಪಕ್ಕದಲ್ಲಿರುವಂಥ ಊರು. ಮೋರ್ಬಿಯಿಂದ 40 ಕಿಲೋಮೀಟರ್ ಆಗ್ತದೆ ಇವ್ರ ಊರಿಗೆ. ಗಿರ್ ಹಸು ಫಾರ್ಮಿಂಗ್ ಬಂದಿದ್ರ ಗುಜರಾತ್ ಅಲ್ಲಿ? ಹೌದು. ಸೊ ಇದು ಏನ್ ಸರ್ ಈಗ ನೋಡ್ತಿರೋದಂತ ಹಸುಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಹಾಗೆ ಓರಿ ಇದೆ. ಹೌದು. ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಸರ್ ಸ್ವಲ್ಪ. ಸರ್ ಇದು ನಮ್ಮ ಗುಜರಾತ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ BK ಅಯ್ಯರ್ ಅಂತ. ಇಡೀ ನಮ್ಮ ಜಗತ್ಗೆ ಸುಪ್ರಸಿದ್ಧ ಅವರು. ನಮ್ಮ ಪ್ರದೀಪ್ ಸಿಂಗ್ ಬಾಪು ಬಿಟ್ರೆ ನೆಕ್ಸ್ಟ್ ಇವರೇನೆ. ಇವ್ರು ಬಂದು ಓರಿ ಬಂದು ಇದು ಸೂರಜ್. ನೀವು ಓರಿ ಏನು ಅಂತ ಕೇಳಿದ್ರಲ್ಲ? ಹೌದು. ನೋಡ್ಬೋದು, ಇವನು 7 ಅಡಿ ಉದ್ದ ಇದ್ದಾನೆ. 7 ಅಡಿ? ನೋಡಿ ಕಣ್ಮುಂದೆ ನೋಡಿ. ಹೌದು ಸರ್. ಸರಿ. ಈ ಕಡೆ ಹಿಂಗೆ 10 ಅಡಿ ಉದ್ದ ಇದ್ದಾನೆ ಅಗಲ, ಹೀಗೆ ಈ ತರ ಲೆಂತ್. ಓಕೆ. ಕಿವಿ ನೋಡಿ, ಕಿವಿ 1.5 ಅಡಿ ಉದ್ದ ಇದೆ. ಹೌದು. ಇಷ್ಟೊಂದು ಪ್ಯೂರಿಟಿ ಇರೋ ಗಿರು ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ಅದರಿಂದಾನೇ ಇವ್ರು ಗಿರ್ ಅಸೋಸಿಯೇಷನ್ ಬ್ರೀಡ್ ಪ್ರೆಸಿಡೆಂಟ್ ಬೇರೆಯವರು. 30 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದ್ದಾರೆ. ಇವ್ರ ತರ ಯಾರು ಗಿರ್ ಹಸುಗಳು ಮೇಂಟೈನ್ ಮಾಡಕ್ಕಾಗಲ್ಲ. ಇವ್ರು ಗಿರಲ್ಲಿ ಈಗ 400 ಹಸು ಇಟ್ಟಿದ್ದಾರೆ. ಅದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ ಅವ್ರ ಹತ್ರ ಇರೋ ಮೊದಲನೇ ಲ್ಯಾಕ್ಟೇಷನ್ ಅಂದ್ರೆ ಪಡ್ಡೆಗಳು. ಈ ಪಡ್ಡೆಗಳು ಇದಾವೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, 25 ಪಡ್ಡೆಗಳಿದೆ. ಈ ಪಡ್ಡೆಗಳಿಗೆಲ್ಲ ನಮ್ಮ ಈ ಸೂರಜ್ ಓರಿ ಇದಾರೆ ಕ್ರಾಸ್ ಮಾಡ್ತಾ ಇರೋದು. ಸೂರಜ್ ಓರಿಂದಾನೆ? ಹೌದೌದು. ಈ ಸೂರಜ್ ತಾಯಿ ಬಂದು 24 ಲೀಟರ್ ಹಾಲು ಮಿಲ್ಕಿಂಗ್ ರೆಕಾರ್ಡ್ ಇದೆ ಇವ್ರ ಹತ್ರ ಒಂದಿನಕ್ಕೆ. ನೋಡಿ, ಇದರಿಂದ ಕ್ರಾಸ್ ಆಗಿರುವಂತ ಇಂಥ ಪಡ್ಡೆಗಳು ಪ್ಲಸ್ ಇವ್ರ ಹತ್ರ ಇರೋ ಹಸುಗಳು ನೀವು ಯಾವುದೇ ಹಸು ತಗೊಳ್ಳಿ, ಕನಿಷ್ಠ ಅಂದ್ರೂ 8 ರಿಂದ 10 ಲೀಟರ್, 8 ಪ್ಲಸ್ 10, 11, 12, 13 ಗಂಟೆ ಕರೆಯೋ ಗಂಟೆ ಇವ್ರ ಹತ್ರ ತಳಿಗಳಿದಾವೆ. ನೋಡಿ ಹಸುಗಳು ಯಾವ ರೀತಿ ಪ್ಯೂರಿಟಿ ಇದೆ ಅನ್ನೋದು ನೀವು ನೋಡ್ಬೋದು. ಹೌದೌದು. ಒಂದಕ್ಕನ ಒಂದು ಟಾಪ್ ಆಗಿದೆ. ಎರಡಲ್ಲೂ ಹಲ್ಲು ಹಾಕ್ದಿರುವಂತ ಪಡ್ಡೆಗಳಿವು ಎಲ್ಲ ಇದೇ ಸೂರಜ್ ಇಂದ ಕ್ರಾಸ್ ಮಾಡ್ಲಿಕ್ಕೆ ಇಷ್ಟು ತಳಿಗಳು ಉಳಿಸ್ಕೊಂಡಿದ್ದಾರೆ ಇವ್ರು ಪಡ್ಡೆಗಳು ಒಂದು ಸೈಡ್ ಅಲ್ಲಿ ಹಾಕಿ. ಸರಿ, ಹೇಳಿದ್ರಿ 30 ಹಸುಗಳು ಅಂತ ಹೇಳಿದ್ರಿ. ಹೌದು. 30 ಹಸುಗಳನ್ನು ಸೂರಜ್ ಇಂದಾನೆ ಕ್ರಾಸ್ ಮಾಡ್ತಿರೋದು. ನೀವು ನೋಡ್ಬೋದು, ಸುತ್ತಲೂ ಫೆನ್ಸಿಂಗ್ ಹಾಕಿ ಅದೇ ಕೆಲಸಕ್ಕೆ ಪಡ್ಡೆಗಳು ಈ ಕಡೆ ಶಿಫ್ಟ್ ಮಾಡಿ ಓರಿನ ಸಪರೇಟ್ ಬಿಟ್ಬಿಟ್ಟಿದ್ದಾರೆ ಫೀಲ್ಡ್ ಫ್ರೀ ಆಗಿ. ನ್ಯಾಚುರಲ್ ಆಗಿ ಕ್ರಾಸ್ ಆಗತ್ತೆ. ಇವ್ರೇನ್ ಸೆಮೆನ್ ಹಾಕೋದು, ಇನ್ನೊಂದು ಮಾಡೋದು, ಬೇರೆ ಕ್ರಾಸ್ ಬ್ರೀಡ್ ಮಾಡೋದೆಲ್ಲ ಮಾಡ್ತಾ ಇಲ್ಲ ಅವರು. ಒಂದೊಂದು ಓರಿಗೆ ಒಂದೊಂದು ಸೆಕ್ಷನ್ ಮಾಡಿ ಬಿಟ್ಟಿದ್ದಾರೆ. ನಾವು ಇವ್ರ ಹತ್ರ ಬಂದು ಇವತ್ತು 100 ಹಸು ತಗೊಂತಾ ಇದ್ದೀನಿ. 100 ಹಸು? ಹೌದೌದು. ಇವ್ರು ಇದುವರೆಗೂ ಇವ್ರ ಹತ್ರದಿಂದ ಯಾರು ಆಚೆ ಕಡೆ 1 ಹಸು ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ನಮ್ಮ ಗೋಶಾಲೆದೆಲ್ಲ ತೋರಿಸಿ, ನಮ್ಮ ಹತ್ರ ಸರ್ 30 ತಳಿ ಇದೆ, ಈ ತರ ನಾವು ಬ್ರೀಡಿಂಗ್ ಮಾಡ್ತಾ ಇದೀವಿ, ನಮಗೂ ಒಳ್ಳೆ ತಳಿ ಬೇಕು ಅಂತ ಕೇಳಿದಕ್ಕೆ ಅವ್ರು 1, 2, 5 ಹಸು ಅಂದ್ರೆ ಅವ್ರ ಹತ್ರ ಕೂಡ ಯಾರು ಸೇರ್ಸಲ್ಲ. ಅವ್ರು ಬಂದು ಇಲ್ಲಿ ಬ್ರೀಡಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರೋದ್ರಿಂದ ಆಯಪ್ಪ 500 ಎಕರೆ ಜಾಗ ಓನರ್ ಇದ್ದಾನೆ, 5 ಪೆಟ್ರೋಲ್ ಬ್ಯಾಂಕ್ ಇದೆ, ಅವ್ರು ಕುತ್ಕೊಳಕ್ ಕೂಡ ಬಿಡು ಇರಲ್ಲ. ಹೌದು. ಅಂಥದ್ರಲ್ಲಿ ನಾವೆಲ್ಲ ತೋರಿಸಿ ಮಾತಾಡಿದಕ್ಕೆ ಸುಮಾರು ನಮಗೂ ಒಂದು 5-6 ವರ್ಷದಿಂದ ಪರಿಚಯ. ನಾನು ಬಂದು ಹೋಗ್ತಾ ಇದ್ದೆ. ಹೋದ್ ಸತಿ ಬಂದಾಗ ಬರೀ 2 ಹಸು ಕೊಟ್ಟಿದ್ರು, ಅದು ಕೊಡ್ತಾನೆ ಇರ್ಲಿಲ್ಲ. ರಿಕ್ವೆಸ್ಟ್ ಮಾಡಿ ತಗೊಂಡೋದೆ ಅವ್ರ ಹತ್ರ. ಈ ಸತಿ ಮಾತಾಡಿದಕ್ಕೆ ನಮ್ಗೆ ಇಷ್ಟು ಬೇಕು ಅಂತ ಹೇಳಿದಕ್ಕೆ ಆಯ್ತು ಬನ್ನಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಏನೋ ನಮ್ಮ ಒಂದು ಇದ್ರ ಮೇಲೆ ನೋಡಿ ಅಭಿಮಾನ ಮೇಲೆ ನಮ್ಮ ಮತ್ತೆ ಅವ್ರಿಗೂ ಈಗ ಗೊತ್ತಾಗಿದೆ, ನಾವು ಯಾರಿಗೂ ಮಾರಾಟ ಮಾಡಲ್ಲ, ನಾವು ಈ ತಳಿ ಉಳಿಸ್ಕೊಂತೀವಿ, ಇನ್ನು ಅವ್ರಿಗೂ ಹೆಸರು ಬರಲಿ ಅಂತ ನಮ್ಮಂತ ಗೋಶಾಲೆದವ್ರಿಗೆ ನಾವು ಪರಿಚಯ ಇರೋದ್ರಿಂದ ಕೊಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಇವತ್ತು 30 ಪಡ್ಡೆಗಳು ನಾವು ತಗೊಂತಾ ಇದೀವಿ. ಈ ತರ ಒಂದು ತಳಿಗಳು ನಾವು ತಗೊಂಡ್ರೆ ನಮ್ಮ ರೈತರಾಗ್ಲಿ, ಹೊಸದಾಗಿ ನಾವು ಹೈನುಗಾರಿಕೆ ಮಾಡ್ತೀವಿ ಅನ್ನೋರಾಗ್ಲಿ, ಅಥವಾ ನಮ್ಗೆ ಪ್ಯೂರ್ ಗೀರ್ ಬೇಕು ಎಲ್ಲಿ ಸಿಗತ್ತೆ ಅನ್ನೋರಿಗೆ ನೋಡಿ ಇವತ್ತು ಕರೆಕ್ಟಾಗಿ ಅವ್ರಿಗೆ ಸಿಗ್ತಾ ಇದೆ. ಈ ತರ ಗೀರ್ ತಳಿಗಳು ಸಾಕೊಬೇಕು. ಬೇಕಾಗಿರೋರಿಗೆ ನಾನು 100 ಇಸ್ಕೊಂತಾ ಇರೋದ್ರಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಫಾರಮ್ ಅಲ್ಲಿ ಇದಾವೆ. ಮತ್ತೆ ಇಲ್ಲಿಂದ ನಾವು ಒಂದೊಂದು ಲೋಡೆ ತಗೊಂಡ್ಬರ್ತೀವಿ. ಯಾಕಂದ್ರೆ ನಾವು ಒಂದೇ ಸತಿ ತಗೊಂಡೋಗಿ ಅಲ್ಲಿ 100 ಹಸುಗಳು ಕಟ್ಟಕ್ಕೆ ಸ್ಥಳ ಇಲ್ಲ. ಆಲ್ರೆಡಿ ನಮ್ಮ ಫಾರಮ್ ಅಲ್ಲಿ 500 ಹಸುಗಳು ಇದಾವೆ. ಹೌದೌದು. ಸೊ ನಿಮ್ಗೂ ತುಂಬಾ ರಿಕ್ವೈರ್ಮೆಂಟ್ ಬಂದಿದೆ, ನಮಗೂ ಗಿರ್ ಹಸು ಕೊಡಿಸಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಹೌದು. ಆದ್ರಿಂದ ನಾವು ನೋಡಿ ಇಂಥವ್ರ ಕಡೆಯಿಂದ ತಂದು ಕೊಡ್ಸೋದು. ನಾವು ಸುಮ್ಮನೆ ರೋಡಲ್ಲಿ ಹೋಗೋರ ಹತ್ರ ತಗೊಂಡ್ಬಂದು ರೈತರಿಗೆ ಯಾಮರ್ಸೋದಾಗ್ಲಿ ಮೋಸ ಮಾಡೋದಾಗ್ಲಿ ನಮ್ಗೆ ಬೇಕಾಗಿಲ್ಲ. ನಮ್ಮ ಮೂಲ ಉದ್ದೇಶ ಏನು, HF ಜರ್ಸಿ ಬಿಟ್ಬಿಟ್ಟು ಈ ತರ ದೇಶಿ ತಳಿಗಳು ಸಾಕೊಂಡು ಇದ್ರಲ್ಲೇ ನಿಮ್ಗೆ ಒಂದ್ ಟೈಮ್ಗೆ 8 ಲೀಟ್ರು 9 ಲೀಟ್ರು 10 ಲೀಟ್ರ್ ಕರಿಯಂಗ್ ಬಂದಾಗ ನಾವ್ಯಾರು ಸಾಕೋ ಅವಶ್ಯಕತೆ ಇಲ್ಲ. ಹೌದು. ಆದ್ರಿಂದ ನಾವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ದುಡ್ಡು ಜಾಸ್ತಿನೇ ಆಗ್ಬೋದು. ನೋಡಿ ಈ ಸೂರಜ್ ಓರಿ ಬಂದು 1 ಕೋಟಿ ಕೇಳಿದ್ದಾರೆ ಇವ್ರ ಹತ್ರ. 1 ಕೋಟಿ? ಇಡೀ ಇಂಡಿಯಾದಲ್ಲೇ ಇಲ್ಲ ಆ ತರ ಓರಿ. ನೀವು ನೋಡಿ. ಹೌದು. ಕ್ವಾಲಿಟಿ ನೋಡಿ, ಅದು ಬ್ರೀಡ್ ನೋಡಿ, ಹಿಂದ್ಗಡೆಯಿಂದ ಸ್ಟ್ರಕ್ಚರ್ ನೋಡಿ, ಮತ್ತೆ ಅದ್ರ ಕತ್ತಿನ ಕೆಳಗಡೆ ನಮ್ಗೆ ಏನ್ ಹೇಳ್ತೀವಿ ಈ ಗಂಗತೋಲು, ಅಲ್ಲಿಂದ ಹಿಂದ್ಗಡೆ ಬಿತ್ತನೆ ಬೀಜದ ಓರಿ ತನಕ ನೋಡಿ ಒಂದೇ ಲೆವೆಲ್ ಇದೆ, ಎಲ್ಲೂ ಗ್ಯಾಪ್ ಇಲ್ಲ. 100% ಪ್ಯೂರಿಟಿ ಇರುವಂತ ಗೀರ್ ಓರಿ ಇದು. ಆದ್ರಿಂದ ಬಹಳ ಫೇಮಸ್ ಇದು. ಈ ಓರಿಗೆ ಬಹಳ ಬೇಡಿಕೆ ಇದೆ. ನೋಡ್ರೇನೆ ಅದನ್ನ ಯಾರು ನೋಡೋ ಭಯ ಬೀಳ್ತಾರೆ.
ಅಂತ ಒಂದು ಬಿತ್ತನೆ ಓರಿನಲ್ಲಿ ಇಂಥ ಒಂದು ಶುದ್ಧತೆ ಇರುವಂಥ ಪಡ್ಡೆಗಳು ಕ್ರಾಸ್ ಆಗಿರೋ ಕರುಗಳು ಸಿಕ್ಕಿದ್ರೆ ನಮ್ಗೆ ಅದಕ್ಕನ್ನ ಅದೃಷ್ಟ ಬೇರೆ ಏನೂ ಇಲ್ಲ. ಸಿಗ್ತಾ ಇರೋದೇ ನಮ್ಗೊಂದು ಇದು ಒಂಥರ ಇದು ಏನು ಹೇಳಿ ದೇವ್ರ ವರ ಕೊಟ್ಟಂಗೆ ಗೀರಸುಗಳಲ್ಲಿ ನಮಗೆ. ಆದ್ದರಿಂದ ಈ ತಳಿಗಳು ನಾವು ಬೆಳೆಸೋಣ, ನಾವು ನಮ್ಮ ಫಾರಮ್ ತಗೊಂಡೋಗಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಂತೆ ಈ ಥರ ಗೀರಸುಗಳು ಸಾಕೋಂಥ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ನಿಮ್ಮ ಹತ್ರ. ಸರ್ ಈಗೆಲ್ಲ ಈಗ ಇದೆಯಲ್ಲ 30 ಹಸುಗಳು ಒಂದೇ ಕಡೆ ಇದೆ, ಸೂರಜ್ ಕಡೆಯಿಂದ ಕ್ರಾಸ್ ಆಗಿರೋ ಅಂತ ಹೇಳಿದ್ರೆ ಎಷ್ಟು ತಿಂಗಳಾಗಿದೆ ಸರ್ ಇದೆಲ್ಲ? ಸರ್ ಕೆಲವೆಲ್ಲ ಈಗ ಆಲ್ರೆಡಿ ಕೆಚ್ಚಲು ಕಾಣಿಸ್ತಾ ಇದೆ. 7 ತಿಂಗಳು, 8 ತಿಂಗಳು, 5 ತಿಂಗಳು, 4 ತಿಂಗಳು. 4 ತಿಂಗಳಂತೂ ಕನಿಷ್ಠ ಆಗಿರೋವೇ ಇರೋವೆ. ಯಾಕೆಂದ್ರೆ ಅವ್ರು ಇದರಲ್ಲಿ ಬೋನಲ್ಲಿ ಹಾಕಿ 6 ತಿಂಗಳಾಗಿದೆ ಅಂತ. ಅದ್ರಲ್ಲಿ ಕನ್ಸೀವ್ ಆಗಿರೋದೆಲ್ಲ ಕೆಲವೆಲ್ಲ ಡೇಟ್ ಎಲ್ಲ ಬರ್ದಿಟ್ಟಿದ್ದಾರೆ. ಅವ್ರು ಇನ್ನೊಂದು ಹಸುದ ಪಡ್ಡೆಗಳ್ದೆಲ್ಲ ಪ್ರತಿಯೊಂದು ಅಂಶಕ್ಕೆ ಇಟ್ಟಿದ್ದಾರೆ. ಇದ್ರ ತಾಯಿ ಯಾರು, ಇದ್ರ ತಂದೆ ಯಾರು, ಇದ್ರ ಬ್ಲಡ್ ಲೈನ್ ಯಾವುದು, ಇದ್ರ ತಾಯಿ ಎಷ್ಟು ಮಿಲ್ಕಿಂಗ್ ರೆಕಾರ್ಡ್ ಇದೆ ಅನ್ನೋದು. ಯಾಕೆಂದ್ರೆ ಗಿರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ರೆಕಾರ್ಡಿಂಗ್ ಇಟ್ಟಿದ್ದಾರೆ ಅವರು. ನಾವು ಅದರಿಂದ ಈ ತರ ರೆಕಾರ್ಡಿಂಗ್ ಇಟ್ಟಿರೋರನ್ನ ತಗೊಂಡು ಹೋಗೋದು. ನೋಡ್ಬೋದು ನಮ್ಮ ಸೂರಜ್ ಯಾವ ರೀತಿ ಇದ್ದಾನೆ ನಿಮ್ಗೆ ಕಾಣಿಸ್ತಾನೆ ಈಗ. ಹೌದೌದು, ಬನ್ನಿ ಈಗ ಒಂದೇ ಕಟ್ ಹಾಕಿದ್ದಾರೆ ನೋಡಿ, ಎಷ್ಟು ಯಾವ ರೀತಿ ಇದೆ ಅಂತ ನೋಡಿ. ಕಿವಿಗಳು ನೋಡಿ. ಹೌದು ನೋಡಿ ಸರ್ ಎಷ್ಟು ಉದ್ದ ಇದೆ. ಪ್ಯೂರಿಟಿ ಯಾವುದು ಅಂದ್ರೆ ನೋಡಿ ಇದು. ಸೊ ಇದರಿಂದ ಕ್ರಾಸ್ ಆಗಿರೋದೆಲ್ಲ ಕಣ್ಣು ನಿಮ್ಮ ಮುಂದೆನೇ ಇದೆಯಲ್ಲ ಸರ್. ಗ್ರೇಜಿಂಗ್ ಬಿಟ್ಟಿದ್ರು ಇದು ನೋಡಿ, 4 ಕಡೆ ಚೆಕ್ ಬಂದಿ ಹಾಕಿ ಕಾಂಪೌಂಡ್ ಹಾಕಿ ಒಳಗಡೆ ಬಿಟ್ಟಿರೋದು. ಇದ್ರಲ್ಲಿ ನಿಮ್ಗೆ ಯಾವ್ದೇ ಕ್ರಾಸ್ ಬ್ರೀಡ್ ಆಗಕ್ಕೆ ಚಾನ್ಸೇ ಇಲ್ಲ. ಹೌದೌದು. ಈಗ ಏನಾರ ನಾನು ಸೆಮೆನ್ ಹಾಕಿದ್ರೆ ಸೆಮೆನ್ ನಂಬಕ್ಕಾಗಲ್ಲ, ಟ್ಯೂಬ್ ಯಾವ್ದಿರುತ್ತೋ ಏನೋ. ಖಂಡಿತ ಕೆಲವು ಪ್ರಿಂಟಿಂಗ್ ಇರ್ತದೆ ತಂದೆ, ಅದು ಏನು 100% ಗ್ಯಾರಂಟಿ ಕೊಡಕ್ಕಾಗಲ್ಲ. ಅದೇ ಈ ತರ ಓರಿ ಇರೋದ್ರಿಂದ 100 ಗ್ಯಾರಂಟಿ. ಇದ್ರಲ್ಲಿ ಏನು ಮೋಸ ಇಲ್ಲ, ಕಳಪೆ ಇಲ್ಲ. ಹೌದೌದು. ಪ್ಯೂರಿಟಿ ಯಾವ್ದಪ್ಪ ಗಿರ್ರಸ್ ಅಂದ್ರೆ ನೋಡಿ ಇದು. ಈ ತರ ಇರೋರ ಹತ್ರ ಸೆಲೆಕ್ಷನ್ ಮಾಡಿ ತಗೊಂಡೋಗಿ ಸಾಕಿದ್ರೆ ನಮ್ಗೆ ರೈತರಿಗೆ ಅನುಕೂಲ ಆಗುತ್ತೆ. ಖಂಡಿತ ಖಂಡಿತ. ಸುಮ್ಮನೆ ಗಿರ್ ತಗೊಂಡು ಹೋಗ್ತಾರಪ್ಪ, ನನ್ನ ಹತ್ರ ಹಾಲು ಬರಲ್ಲ, ಅವ್ರು ಯಾರೋ ಸುಳ್ಳು ಹೇಳಿದ್ರು ಅಂತಾರೆ. ಹೌದು. ಇಂಥವ್ರ ಹತ್ರ ತಗೊಂಡ್ರೆ ನಮ್ಗೆ ಯಾವುದೇ ರೀತಿ ನಿಮ್ಗೆ ಮೋಸ ಅನ್ನೋದು ಆಗಲ್ಲ. 100% ಜಿನಿಯನ್ ಇದಾವೆ ನೋಡಿ ಕರುಗಳು ಹೆಂಗಿದೆ ಅಂತ. ಹೌದು ಸರ್. ಒಂದಕ್ಕನ ಒಂದಿನ ಹಲ್ಲುಗಳು ಕೂಡ ಹಾಕಿಲ್ಲ ಕೆಲವೆಲ್ಲ. ನೋಡಿ ಎಷ್ಟು ಹೈಟು ಎಷ್ಟು ಲೆಂತ್ ಇದಾವೆ ಈ ಪಡ್ಡೆಗಳು. ಸೊ ಇನ್ನು ಪಡ್ಡೆಗಳು ಅಂತ ಹೇಳ್ತೀರಾ ಈಗಲೇ ನೋಡಿ ಯಾವ ರೇಂಜ್ ಇದೆ. ಅದೇ ಇದು ಮೊದಲನೇ ಸುಲ್ ಬಿಡಿ, 2ನೇ ಸುಲ್, 3ನೇ ಸುಲ್ಗೆ ಹೋದ್ರೆ ಹಸುಗಳು ಈಗೇನಿದೆ 1:2 ಇರ್ತವೆ. ಸೊ ಈಗ ಫಸ್ಟ್ನೇ ಸೂಲು ಆಗಿರೋದ್ರಿಂದ ಎಷ್ಟು ವರ್ಷದಲ್ಲೂ ಹಾಲ್ ರೈತರು ಪಡ್ಕೋಬೋದು ಸರ್ ಇದರಿಂದ? ಸರ್ ಈಗ ಫಸ್ಟ್ನೇ ಸೂಲ್ ಅಂದ್ರೆ ಇನ್ನು 2 ರಿಂದ 3 ವರ್ಷದ ಒಳಗಡೆ ಅವ್ರ ಪ್ರಕಾರ ಮಾಹಿತಿ ಪ್ರಕಾರ ನಾನು ಕೊಟ್ಟರು. ಡೈರಿನಲ್ಲೆಲ್ಲ ತೋರಿಸಿದ್ರು 2.5 ವರ್ಷ, 2 ವರ್ಷದ ಮೇಲೆ 8 ತಿಂಗಳು 10 ತಿಂಗಳು ಒಳಗಡೆ. ಕೆಲವೆಲ್ಲ 2 ವರ್ಷ 5 ತಿಂಗಳು ಇರೋ ಇದರಲ್ಲಿ. ಇಂಥದ್ರಲ್ಲಿ ಇವು ಗೀರಸುಗಳು ಬಂದು 20 ರಿಂದ 25 ವರ್ಷ ಬಾಳಿಕೆ ಬರ್ತವೆ. ಅವು ಕಾಯಿಸ್ ಅಷ್ಟು ವರ್ಷ ಇರ್ತವೆ. ಏನಿಲ್ಲ ಅಂದ್ರೆ ಮಿನಿಮಮ್ ಇನ್ನ 20 ವರ್ಷ ಅಂತ ಮಿನಿಮಮ್ ನಾವ್ ಇಲ್ಲಿ ತಗೊಂಡೋದ್ರೆ 20 ವರ್ಷ ಸಾಕೊಬಹುದು. 1 ವರ್ಷಕ್ಕೆ 1 ಕರು ಅಥವಾ 1.25 ವರ್ಷಕ್ಕೆ 1 ಕರು ಹಾಕ್ಸ್ಕೊಂಡ್ರು ಕನಿಷ್ಠ ಅಂದ್ರೆ 15 ಕರು ಗಂಟ ಹಾಕ್ಸ್ಕೊಬಹುದು ಇದರಲ್ಲಿ. ಓಕೆ ಸರ್. ಈಗ ರೈತರು ಯಾರು ಸಂಪರ್ಕ ಮಾಡ್ತಾರೆ? ಹೌದು ಸರ್. ಇಲ್ಲೇನ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ ತಗೊಂಡೋಗ್ತಾರೆ. ನೆಕ್ಸ್ಟ್ ಸೂಲ್ಗೆ ಯಾವ ತರ ಮಾಡ್ತಾರೆ ಸರ್? ಈಗ ನಮ್ಮ ಹತ್ರನೇ ಗಿರುವರು ಇಲ್ಲಿ 2 ಇದಾವೆ. ಒಂದು ನೀವೇ ನೋಡಿದ್ದೀರಾ, ನಮ್ಮ ಗೊಂಡಲಲ್ಲಿರೋ ರಮೇಶ್ ರೂಪಾನಿ ಅವ್ರ ಹತ್ರ ಒಂದು ಓರಿ ತಗೊಂಡ್ ಬಂದಿದ್ದೀನಿ ಇನ್ನೇನು 2 ವರ್ಷದ ಹಿಂದೆನೆ. ಹೌದು. ಅದು ಕ್ರಾಸಿಂಗ್ ರೆಡಿ ಆಗಿದೆ. ಅದು ವಿಶ್ವ ಪ್ರಸಿದ್ಧವಾದಂತ ಓರಿ ತಳಿನೇ. ಅದ್ರ ತಾಯಿ ಬಂದು 26 ಲೀಟರ್ ಹಾಲು ಕರೀತಾ ಇತ್ತು. ತೋರಿಸಿದ್ದೀನಿ, ನಮ್ಮ ಹತ್ರ ವಂಶವೃಕ್ಷ ಸಮೇತ ಇದೆ, ಸರ್ಟಿಫಿಕೇಟ್ ಇದೆ. ಮತ್ತೆ ಈಗ ಸೂರಜ್ನು ಮಾತಾಡ್ತಾ ಇದ್ದೀನಿ ಕೊಡಿ ನಮ್ಮ ಫಾರಮ್ಗೆ ಅಂತ. ಒಂದ್ ವೇಳೆ ಇದು ಆಗೋದ್ರೆ ಇದ್ರಲ್ಲೂ ಕ್ರಾಸ್ ಮಾಡಿಸ್ಕೊಬಹುದು. ಅಥವಾ ಸೆಮೆನ್ಗಳಿದೆ, ಬೇಕಾದ್ರೆ ನಮ್ಗೆ ಓರಿ ತುಂಬಾ ದೂರ ಇದೆಯಪ್ಪ ತಗೊಂಬರಕ್ ಆಗಲ್ಲ ಹಸು ಅಂದಾಗ ಬೇಕಾದ್ರೆ ನಾನು ಇವರು ತೆಗೆದಿರೋ ಸೆಮೆನ್ಗಳಿದೆ, ಆ ಸೆಮೆನ್ ಬೇಕಾದ್ರೆ ಇದೇ ಸೂರಜ್ ಬೇಕಾದ್ರೆ ನಾನು ಕೊಡ್ತೀನಿ. ಆದ್ರೆ ಯಾವ್ದಕ್ಕೂ ನೀವು ಆದಷ್ಟು ಓರಿಗಳಲ್ಲಿ ಕ್ರಾಸ್ ಮಾಡಿಸ್ಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಬ್ರೀಡು ಚೆನ್ನಾಗಿ ಬರ್ತವೆ, ತುಂಬಾ ಚೆನ್ನಾಗಿರ್ತವೆ. ತುಂಬಾ ಸಾಧು ಹಸುಗಳಿವು. ನಾವು ಫಸ್ಟ್ನೇ ಸತಿ ಬಂದ್ರು ಎಷ್ಟು ಚೆನ್ನಾಗಿ ಮುಟ್ಸ್ಕೊಂತಾವ್ ನೋಡಿ. ಯಾವ್ದು ಆಯಲ್ಲ, ಬೆದ್ರಲ್ಲ, ಅಷ್ಟೊಂದು ಸಾಧು ಇರುವಂತ ಗಿರ್ ತಳಿಗಳಿವು. ಹೌದು. ಸೊ ಹೇಳ್ಬೇಕಂದ್ರೆ ನಮ್ಮ ಹಳ್ಳಿಕಾರೆ ಸ್ವಲ್ಪ ರ್ಯಾಶ್ ಇರ್ತವೆ ಸರ್. ನಮ್ಮ ಹಳ್ಳಿಕಾರ್ ಪಾಪ ಅವು ರ್ಯಾಶ್ ನೋಡ್ರೆ ಪಾಪ ಭಯ ಬೀಳ್ತವೆ, ಕೆಲವು ಆಯ್ತವೆ, ಒದಿತವೆ. ಹೌದು. ಅದನ್ನ ಯಾರು ಸಾಕಿರ್ತಾರೋ ಅವ್ರನ್ನೇ ನಂಬೋದು ಒಂದೊಂದ್ಸತಿ. ಅವ್ರನ್ನ ಹೊರಗಡೆ ನಂಬಲ್ಲ. ಅವ್ರನ್ನ ಕೂಡ ಹಾಯುವಂತ ತಳಿಗಳು ಪಾಪ ನಮ್ಮ ಹಳ್ಳಿಕಾರು. ಅಂದ್ರೆ ಅದು ವ್ಯವಸಾಯಕ್ಕೆ ಯೋಗ್ಯವಾದಂತ ತಳಿ. ಎತ್ತಿನ ಗಾಡಿಗೆ ನೇಗಿಲು ಉಳೋಕೆ ಇವು ಹಾಲು ಕೊಡ್ಲಿಕ್ಕೆ, ಹೈನುಗಾರಿಕೆ ಮಾಡ್ಲಿಕ್ಕೆ ಇವು ಒಳ್ಳೆ ನಂಬರ್ 1 ಗಿರ್ ತಳಿಗಳು. ಇದ್ರಲ್ಲಿ ಹಾಲಲ್ಲೆಲ್ಲ ಚಿನ್ನದ ಅಂಶ ಇದೆ. ಅದರಿಂದ ಇಂಥ ಫೇಮಸ್ ಇರುವಂತ ಗಿರಸುಗಳು, ಇಂಥ ಶುದ್ಧತೆ ಇರುವಂತ ತಳಿಗಳನ್ನ ನಾವು ಸಾಕಿದ್ರೆ ಒಳ್ಳೇದು. ನೋಡಿ ನೀವು ಎಲ್ಲದಕ್ಕೂ ಕಿವಿಗಳು ಒಂದಕ್ಕೊಂದ್ಗಡೆ ಕೆಳಗಡೆ ಟಚ್ ಆಗ್ತವೆ. ತುಂಬಾ ಪ್ಯೂರ್ ಬ್ರೀಡ್. ಮತ್ತೆ ಇದ್ರ ತಾಯಿಗಳೆಲ್ಲ ಈಗ ಒಳಗಡೆ ನೋಡೋಣ ಯಾವ ರೀತಿ ಇದಾವೆ ಅಂತ. ಇದ್ರ ತಾಯಿಗಳು ಸಪರೇಟ್ ಇಟ್ಟಿದ್ದಾರೆ, ಒಳಗಡೆ ಇದಾವೆ, ಹಾಲು ಕರೀತಾ ಇದಾವೆ. ಅವ್ರು ಡಿವೈಡ್ ಮಾಡಿ ಒಂದೊಂದು ಸೆಕ್ಷನ್ ಒಂದ್ ಸೈಡ್ ಆಗ್ತಾ ಇದಾರೆ ನೋಡಿ. 2 ವರ್ಷದಿಂದ ಮೇಲ್ಪಟ್ಟಿರುವಂತದ್ದು ಇಲ್ಲಿ ಇಟ್ಟಿದ್ದಾರೆ. 1.5 ವರ್ಷದಿಂದ 1 ವರ್ಷದ ಒಂದ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ 8 ತಿಂಗಳಿಂದ 1 ವರ್ಷದ ಒಂದೊಂದು 2 ವಾರ್ಡ್ ಇದು ಮಾಡ್ಬಿಟ್ಟಿದ್ದಾರೆ. 2 ತರ ಈ ಫೆನ್ಸಿಂಗ್ ಅಲ್ಲ ಡಿವೈಡ್ ಮಾಡಿದ್ದಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ಯಾಕೆ ಇವ್ರ ಹತ್ರ ಇಲ್ಲಿ ಇಷ್ಟೊಂದು ಹಾಲು ಹಿಡ್ತಾ ಇದೆ ಅಂದ್ರೆ ಇದ್ರಲ್ಲಿ ನೋಡಿ ಇದಕ್ಕೆ ಇವಾಗ ನೆಕ್ಸ್ಟ್ ಅವ್ರು ಓರಿ ಬಿಡ್ಬೇಕಂದ್ರೆ ಈ ಓರಿ ಆಗ್ಲಿ, ಈ ಬ್ಲಡ್ ಲೈನ್ ಆಗ್ಲಿ, ಈ ವಂಶದ ಬಿಡಲ್ಲ ಅವರು. ನೆಕ್ಸ್ಟ್ ಯಾವುದೇ ಕಾರಣಕ್ಕೆ ಯೂಸ್ ಮಾಡಲ್ಲ ಈ ತಳಿದ್ರಲ್ಲಿ ಇದಕ್ಕೆ ಬಿಡಲ್ಲ ಅವರು. ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಬೇರೆ ಇನ್ನೊಂದು ಬ್ಲಡ್ ಲೈನ್ ಅವ್ರ ಹತ್ರ 4 ಓರಿಗಳು ಇಟ್ಕೊಂಡಿದ್ದಾರೆ. ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಅದರಿಂದ ಹಾಲುಗಳು ಅಷ್ಟೊಂದು ಇಳುವರಿ ಬರುತ್ತೆ ಅಂತ ಹೇಳೋದು.
ಅವ್ರ ಅನುಭವ ನಾವು ತಗೊಂಡು ನಾವು ಇದನ್ನ ಕಂಟಿನ್ಯೂಟಿ ಮಾಡೋಣ. ನಾವು ಸಾಕೋರು ಇದನ್ನ ಬರ್ದಿಟ್ಕೊಳ್ಳೋಣ. ಇದು ಯಾರ ಹತ್ರ ಕ್ರಾಸ್ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಅದೇ ಲೈನಲ್ಲೇ ಕ್ರಾಸ್ ಮಾಡಿಸ್ಕೊಡ್ಬೇಕಾರೆ ಇದ್ರಲ್ಲಿ ಬರೋ ಕರುಗಳಿಗೆ ಅದ್ರಲ್ಲಿ ಕ್ರಾಸ್ ಮಾಡಿಸ್ಬಾರ್ದು ಅಷ್ಟೇ. ಬೇರೆ ಜೀನ್ಸ್ ಚೇಂಜ್ ಮಾಡ್ಬೇಕು ನಾವು. ಜೀನ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಹೌದು ಸರ್, ಹೌದು. ಓಕೆ. ಇನ್ಬ್ರೀಡಿಂಗ್ ಮಾಡಬಾರ್ದು ಅಂತ ಹೇಳೋದು. ಅದೇ ಈಗ ನಾವು ಹೇಳ್ತೀವಲ್ಲ, ನಾವು ಒಂದೇ ಗೋತ್ರದಲ್ಲಿ ನಮ್ಮ ಮನೆ ಹೆಣ್ಮಗು ಕೊಡಲ್ಲ ಅಂತಾರ, ಆ ರೀತಿ ಇನ್ಬ್ರೀಡಿಂಗು ಒಂದೇ ಇದ್ರಲ್ಲಿ ಮಾಡಬಾರ್ದು. ಸೊ ಆಮೇಲೆ ಸರ್ ಈಗ ಏನು ಈಗ ಗಿರ್ರಸದು ತುಪ್ಪ ಆಗ್ಬೋದು, ಹೌದು ಸರ್, ಹಾಲು ಆಗ್ಬೋದು, ತುಂಬ ಡಿಮ್ಯಾಂಡ್ ಇದೆ. ನಿಮಗೆ ಗೊತ್ತಿರಂಗೆ ಆಲ್ಮೋಸ್ಟ್ 2,000-3,000 ಮೇಲೆ ಇದೆ ಕೆಜಿ. ಹೌದು. ಸೊ ಈಗ ರೈತರಿಗೆ ತಗೊಂಡೋದ್ರೂ ಯಾವುದೇ ಕಾರಣಕ್ಕೂ ಲಾಸ್ ಅಂತ ಆಗೋದಿಲ್ಲ. ಅವ್ರು ಡೈರಿಗೆ ಹಾಕ್ರೋದ್ರು ಬರೀ ತುಪ್ಪ ಮಾರ್ಕೊಂಡ್ರು ಮಾರಾಟ ಇದೆ. ಅಥವಾ ನಮ್ಮ ಹತ್ರ ಹಸುಗಳು ತಗೊಂಡೋಗಿ ತುಪ್ಪ ಮಾಡಿ ನನಗೆ ಕೊಟ್ಟರು, ನಾನೇ 2,200 ರೂಪಾಯಿಗೆ ತಗೊಂತೀನಿ. ತಗೊಂಡು ಎಲ್ಲರಿಗೂ ಒಳ್ಳೆ ನಮ್ಮ ಹತ್ರ ಡಿಮ್ಯಾಂಡ್ ಇರೋದ್ರಿಂದ, ಬೇಡಿಕೆ ಇರೋದ್ರಿಂದ ಒಳ್ಳೆ ಉತ್ಕೃಷ್ಟವಾದಂಥ ತುಪ್ಪ ಕೊಡೋಣ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುದ್ಧತೆ ಇರೋದು ಕೊಡಬೇಕು. ದೇಸಿ ತಳಿ ತುಪ್ಪ ಭಾಳ ಒಳ್ಳೇದು. ಅವ್ರು ನೋಡಿ BKR 70 ವರ್ಷ ಏಜು ಹೇಗಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಡೈಲಿ 1 ಲೀಟ್ರ್ ಹಾಲು ಕುಡಿತೀನಪ್ಪ, ಡೈಲಿ ತುಪ್ಪ 100 ಗ್ರಾಮ್ ಇಲ್ದಿರೋದು ಊಟ ನಾನು ಮಾಡಲ್ಲ ಅಂತಾರೆ. ಆದ್ರಿಂದ ಅವ್ರ ಆರೋಗ್ಯದ ನೋಡಿ ಅಷ್ಟೇ, ಇನ್ನೇನಿಲ್ಲ. ನಾವು ಆ ರೀತಿ ದೇಸಿ ಹಸುಗಳು ಸಾಕೊಂಡು ನಾವು ಬಳಕೆ ಮಾಡೋಣ, ಆರೋಗ್ಯಯುತವಾಗಿರೋಣ. ಹೆಚ್ಚಪ್ಪು ಜರ್ಸಿ ಹಾಲು ಕುಡ್ಕೊಂಡು ಸುಮ್ಮನೆ ಕಾಯಿಲೆಗಳು ಬರೋ ಬದಲು ಈ ರೀತಿ ದೇಸಿ ತಳಿಗಳು ಸಾಕೋಣ ನೋಡಿ. ಹೌದು ಸರ್, ಅದಕ್ಕಿಂತ ಹೆಚ್ಚಾಗಿ ಪಡ್ಡೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೀವು ಬಂದಿರೋದು ಜಸ್ಟ್ ಈಗ ಬಂದಿದ್ದೀರಾ. ಹೌದು. ಸೊ ಆದ್ರೆ ನಿಮ್ಮ ಕೈಯೆಲ್ಲ ಒರೆಸ್ತಾ ಇದ್ದೀರಾ, ಸುಮ್ಮನೆ ನಿಂತ್ಕೊಂಡಿದೆ ಪಾಪ. ಒಂಚೂರು ನಿಮಗೆ ಆಯೋದಾಗ್ಬೋದು, ಕಂಬು ಅಳ್ಳಾಡ್ಸೋದು ಹತ್ರ ಇಲ್ವೇ ಇಲ್ಲ. ಹೌದು. ಸೊ ತುಂಬಾ ಸಾಧು ಪ್ರಾಣಿಗಳು ಸರ್. ಪ್ಯೂರ್ ಇರೋ ಗೀರ್ ಹಸುಗಳು ಅಂದ್ರೆ ಅದೇನೆ, ತುಂಬಾ ಸರಳ, ನೋಡೋಕಷ್ಟೇ ನಾವು ಭಯ ಬೀಳ್ತೀವಿ. ಅತ್ಯಂತ ಜನಗಳು ನಂಬುವಂತ ಪ್ರಾಣಿ, ವಿಶ್ವಾಸವಂತ ಪ್ರಾಣಿ ನಮ್ಮ ನಾಯಿ ಬಿಟ್ರೆ ಹಸುಗಳಲ್ಲಿ ಗೀರೋನೆ. ಈ ಸುಮ್ಮನೆ ಒಂದ್ಸತಿ ಒಂದಿನ ನೀವು ಬಂದು ಹಿಂಗೆ ಮುಟ್ಟು ಹೋದ್ರೆ ನೆಕ್ಸ್ಟ್ ನೀವು ಬಂದು ಕರೆದವ್ರು ಎಲ್ಲದಕ್ಕೂ ಹೆಸರುಗಳು ಕರೆದ್ರೆ ಬರ್ತಾ ಇದಾವೆ. ನಾನೆಲ್ಲ ತೋರಿಸಿದೆ ನಿಮ್ಗೆ. ಹೌದೌದು. ಅವ್ರು ಅಷ್ಟೊಂದು ಇದಿಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಕಾಳಜಿ. ನಾವು ಅಷ್ಟೇ ಇದಕ್ಕೊಂದು ಹೆಸರು ಇಟ್ಕೊಂಡು ಹೋಗಿ ಇದು ಒಂದ್ 2 ದಿನ ಹಿಂಗೆ ನೀವು ಬಿಟ್ಟು ನಾವು ಕರೆದ್ರೆ ಓಡ್ ಬರ್ತವೆ. ಅಷ್ಟೊಂದು ಪ್ಯೂರಿಟಿ ಇವು. ಓಕೆ ಓಕೆ. ನೋಡಿ ಕಿವಿಗಳು ಹೆಂಗ್ ಟಚ್ ಆಗ್ತಾವ ಒಂದಕ್ಕೊಂದು ನೋಡಿ. ಹೌದು. ಹಿಂಗಿದ್ರೆ ಗೀರ್ ಹಸು ಪ್ಯೂರ್. ಟಚ್ ಆಗ್ಬೇಕು. ಹೌದು. ನೀವು ಯಾವ್ದೇ ಹಸುಗಳು ನೋಡಿ ಇವ್ರದ್ದು ನ್ಯಾಚುರಲ್ ಆಗಿ ಟಚ್ ಆಗ್ತಾ ಇರ್ತವೆ. ಹೌದು ಸರ್, ಹೌದು. ಆದ್ರಿಂದ ಇದನ್ನ ಯಾರ ಹತ್ರ ಅನುಭವ ಇದೆ ತಿಳ್ಕೊಂಡು ಒಳ್ಳೆಯವ್ರ ಹತ್ರ ತಗೊಂಡ್ರೆ ನಮ್ಗೆ ಲಾಸ್ ಆಗಲ್ಲ. ಸುಮ್ಮನೆ ಆನ್ಲೈನಲ್ಲಿ ನೋಡೋದು ತಗೊಳೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಹೌದು. ಯಾರ ಈ ತರ ಬ್ರೀಡರ್ ಹಿಡಿಗಳಿದ್ದಾರೆ ಅಥವಾ ನೀವು ಹೋಗಿ ನೋಡಿ ಹಾಲು ಕರೆದು ನೋಡಿ ಹಾಲು ಕರಿಯತ್ತ ತಗೊಂಡೋಗಿ ಸಾಕಿ, ಯಾವಾಗ ಲಾಸ್ ಆಗಲ್ಲ. ಸುಮ್ಮನೆ ಅವ್ರು ಯಾರೋ ಹೇಳಿದ್ರು ಇವ್ರು ಹೇಳಿದ್ರು ಕಡಿಮೆ ಸಿಕ್ತು ಅಂತ ತಗೊಂಡು ಲಾಸ್ ಮಾಡ್ಕೊಂಡು ಮೈನ್ ಸರ್ ಅದೇ ದುಡ್ಡಿನ ಅಂತ ಹೇಳ್ಬಿಟ್ಟು ಕಡಿಮೆ ಸಿಕ್ತು ಅಂತ ತಗೊಂಡ್ಬಿಡ್ತಾರೆ. ಹೌದು. ಸೊ ಅದು ಹಾಲು ಕರಿಯೋದಾಗ್ಲಿ ಬ್ರೀಡ್ಗಳೆಲ್ಲ ಹಾಲು ಕರಿಯಲ್ಲ ಸರ್, ಮತ್ತೆ ಒದಿತವೆ, ಜನಗಳನ್ನ ನಂಬಲ್ಲ. ಇವ್ರು ಇರೋ ಗಿರೋಸುಗಳೇ ಏನು ಮಾಡಲ್ಲ. ಅದೇ ಸೂರಜ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಹೆಂಗೆ, ಏನು ಯಾವ ತರ ಬ್ರೀಡ್ ಮಾಡಿದಾರೆ ಸರ್? ಇದು ಸೂರಜ್ ಇದು ಈಗ ತಾನೇ ಅವ್ರ ಹತ್ರ ವಂಶವೃಕ್ಷ ತಗೊಂಡೆ. ನನಗೆ ಸುಮ್ಮನೆ ಅದು ನೋಡ್ದಿರೋ ಹೇಳಿದ್ರೆ ಚೆನ್ನಾಗಿರಲ್ಲ. ಅದು ನೋಡ್ಕೊಂಡೆ ನಿಮ್ಗೆ ಇದ್ರದ್ದು ಇತಿಹಾಸ ತಿಳಿಸ್ತೀನಿ ನಿಮ್ಗೆ. ಓಕೆ. ಇದ್ರದ್ದು ಅಪ್ಪ ಬಂದು ಅಮರ್ ಅಂತ. ಅಮರ್ ಅಂತ? ಹೌದು. ಅಮರು ವಿಶ್ವ ಪ್ರಸಿದ್ಧ ಅಂತ ಬುಲ್ಲು. ಅದ್ರ ತಂದೆ ಬಂದು ಗೆರಡಿಯೋ. ಗೆರಡಿಯೋ ಬಹಳ ಪ್ರಸಿದ್ಧ. ಆಗಿದ್ದ ಕಾಲಕ್ಕೆ ನಮ್ಮ ಇಡೀ ಪ್ರಪಂಚಕ್ಕೆ ಅತ್ಯಂತ ಫೇಮಸ್ ಆಗಿಂತ ಬುಲ್ಲು ಗೆರಡಿಯೋ. ಗೆರಡಿಯೋ ಅಪ್ಪ ಬಂದು ರೂಪೇನೋ. ರೂಪೇನೋ ಅವ್ರ ತಂದೆ ಬಂದು ನಾನು ಸುಧಾವನೋ. ಅದ್ರಪ್ಪ ಬಂದು ಬಗ್ಲಿಯೋ. ಅದು ಪ್ರಸಿದ್ಧಿ. ಇವ್ರ ಹತ್ರ ನೋಡಿ ಇದು 10 ಜನರೇಷನ್ ಹಿಸ್ಟ್ರಿಗಳು ಬರ್ದಿಟ್ಟಿದ್ದಾರೆ. ವಂಶವೃಕ್ಷನೇ ಕೊಟ್ಟಿದ್ದಾರೆ ನನಗೆ. ಸುಮ್ಮನೆ ನಾವು ಬ್ಲೈಂಡ್ ಆಗಿ ಹೇಳೋದಿಲ್ಲ, ಏನಿದೆಯೋ ಅದನ್ನ ಹೇಳ್ಬೇಕು. ಯಾಕೆಂದ್ರೆ ಇವರು ಬ್ರೀಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂದ್ರೆ ಅದ್ರ ಅರ್ಥ ನಾವು ಯೋಚನೆ ಮಾಡ್ಬೇಕು. ಇಲ್ಲಿ ಗುಜರಾತ್ ಅಲ್ಲಿ 1000 ಜನ ಬ್ರೀಡರ್ಸ್ ಇರ್ತಾರೆ, ಎಸ್ಪೆಷಲಿ ಗುಜರಾತ್ ಅಲ್ಲೇ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂದ್ರೆ ಸಾಮಾನ್ಯವಾಗಿ ಆಗಕ್ಕಾಗಲ್ಲ. ಅವ್ರು ಅದ್ರಲ್ಲ ಎಕ್ಸ್ಪರ್ಟ್ ಇದ್ರೇನೆ ಇಲ್ಲಿ ಆಗಕ್ಕಾಗೋದು. ಮತ್ತೆ ಇದು ನೋಡಿ ಕಿವಿಗಳು ನೋಡಿ ಎಷ್ಟಿದೆ, ನೋಡಿ ಎಷ್ಟು ಸಾಧು ಇದೆ. ನಾನು ಕೈ ಎತ್ತಿದ್ರು ಮೇಲೆ ಮುಟ್ಟಕ್ ಆಗ್ತಾ ಇಲ್ಲ, ಅಷ್ಟೊಂದು ಬಾಹುಬಲಿ ಇವನು. ಹೌದು ಸರ್, ಹೌದು. ಸೂರಜ್ ನೋಡಿ ಇಂಥ ತಳಿನಲ್ಲಿ ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ನಿಮ್ಗೆ ಗಂಗೆ ತೋಲ್ ನೋಡಿ, ಅಲ್ಲಿ ಮಖದಿಂದ ಕೆಳಗಡೆಯಿಂದ ಸ್ಟಾರ್ಟ್ ಆಗಿ ನೋಡಿ ಕೆಳಗಡೆ. ಹೌದು ಸರ್, ಒಂದೇ ಲೈನ್ ಇದೆ. ಈ ರೀತಿ ಇರೋದನ್ನ ನಂದಿನ ಇಂಥ ಒಂದು ಬ್ರೀಡ್ ಬುಲ್ನ ನಾವು ಸೆಲೆಕ್ಷನ್ ಮಾಡ್ಕೊಬೇಕು. ಈಗ ಇವ್ರು ಹೇಳ್ತಾ ಇದಾರೆ, ನಾನು BKR ಸರ್ ಕೇಳಿದಾಗ ಇಡೀ ನಮ್ಮ ಇಂಡಿಯಾನ ಎಲ್ಲ ಸುತ್ತಾಡ್ಕೊಂಡ್ ಬನ್ನಿ, ಈ ತರ ಹೈಟು, ಈ ತರ ಗೋಪುರ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಮೂತಿ ಚಿಕ್ಕದಾಗ್ಲಿ ಕೊಂಬಾಗ್ಲಿ, ಇದನ್ನ ಯಾವ್ದಾದ್ರು ಬ್ರೀಡ್ ಹೊಡ್ಕೊಂಡು ಅಂದಿದ್ರೆ ನಾನು 500 ಹಸು ಫ್ರೀ ಕೊಟ್ಬಿಡ್ತೀನಿ ನಿಮ್ಗೆ ತೋರಿಸಿ ಅಂತ ಹೇಳ್ತಾ ಇದಾರೆ. ಅದರಿಂದ ಇದನ್ನ ಬಂದು 1 ಕೋಟಿ ಕೇಳಿದ್ದಾರೆ ಇವರೇನು ಇವ್ರ ಹತ್ರ. ಇವ್ರು ಕೊಟ್ಟಿಲ್ಲ, ಬ್ರೀಡ್ಗೆ ಇಟ್ಕೊಂಡಿದ್ದಾರೆ. ಇವ್ರು ನೋಡಿ ವರ್ಷದಲ್ಲಿ ಇದ್ರಲ್ಲಿ 100 ಕರು ಇಳಿಸ್ಕೊಂಡ್ರೆ 1 ಕರು 2 ಲಕ್ಷ ಅಂದ್ರೆ ಎಷ್ಟಾಯ್ತು? ಹೌದು, ಅಲ್ಲೇ 2 ಕೋಟಿ ಆಗೋಯ್ತು. ಸೂರಜ್ ಸರ್, ಆಮೇಲೆ ಎಷ್ಟು ವರ್ಷ ಸರ್ ಇದಕ್ಕೆ? ಎಷ್ಟು ವರ್ಷ? ನೋಡಿ ಸೂರಜ್ನ ಯಾವ ರೀತಿ ಇದ್ದಾನೆ ಅಂದ್ರೆ
ಹೊಸಬ್ರನ್ನ ಬಂದ್ರು ನೋಡಿ ಪಾಪ ಪರಿಚಯ ಮಾಡ್ಕೊಂಡ ಈಗ ನಾನು ಪರಿಚಯ ಆಗ್ಬಿಟ್ಟ. ನೋಡಿ ಸೂರಜ್ ಆರಾಮಾಗಿದ್ದಾನೆ. ಹೌದು, ಇಂಥ ಒಂದು ದಷ್ಟಪುಷ್ಟವಾದಂಥ ತಳಿ ಗೀರ್ ತಳಿ. ಓಕೆ. ಇದರಲ್ಲಿ ಹಾಲಲ್ಲಿ ಬಹಳ ಉತ್ಕೃಷ್ಟವಾದಂಥ ಚಿನ್ನದ ಅಂಶ ಇದೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ದೇಸಿ ಹಸುಗಳು ಸುಮಾರು ಒಂದು 5,000 ವರ್ಷಕ್ಕನ DNA ಇರುವಂಥ ದೇಸಿ ತಳಿಗಳಿದು. ನಮ್ಮ ಕರ್ನಾಟಕದಲ್ಲಿ ಯಾವ್ದು ನಮ್ಮ ಹಳ್ಳಿಕಾರು ಅಂತ ಹೇಳ್ತೀವಿ, ಅಂತ ಹಳ್ಳಿಕಾರ್ ಜೀನ್ಸು 5,000 ವರ್ಷ, ಅದು ಪುರಾತನ. ಗೀರಾಸನು 5,000 ವರ್ಷಕ್ಕನ ಹಳೆ ಜೀನ್ಸ್ ಇರುವಂಥ ತಳಿನೇ. ಸೂರಜ್ ನೋಡ್ಬೋದು, ನಾನು ನಿಂತ್ಕೊಂಡ್ರು ನೋಡಿ, ನಾನು ಭುಜ ಮುಟ್ರು ನೋಡ್ರು ನೀವು ಇದನ್ನ ನೋಡ್ಬೋದು. ಸರ್ ಎಷ್ಟು ಸರ್ ವಯಸ್ಸು ಸೂರಜ್ಗೆ? ಸರ್ ಇನ್ನ ಬರೀ 4.5 ವರ್ಷ ಇದಕ್ಕೆ. ಬರೀ 4.5 ವರ್ಷ. ಡೇಟ್ ಆಫ್ ಬರ್ತ್ ಸಮೇತ ಇಟ್ಟಿದ್ದಾರೆ ಇವರು. ಈ ಗೋಪುರನೇ ನೋಡಿ ಇದೆ, 1.5 ಅಡಿ 2 ಅಡಿ ಇದೆ. ಹೌದು, ಅಷ್ಟೊಂದು ವಿಶಾಲವಾಗಿದೆ. ಮತ್ತೆ ಈ ಗಂಗೆ ತೋಲ್ ನೋಡಿ, ಇದು 1 ಅಡಿಗನ ಉದ್ದ ಇದೆ. ಹೌದು ನೋಡಿ, 1 ಅಡಿ ಇಟ್ರು ಇನ್ನ ಕೆಳಗಡೆ ಇದೆ. ಹೌದು ಸರ್, ಹೌದು. ಅಷ್ಟೊಂದು ಪ್ಯೂರ್ ಇದೆ, ಅದಕ್ಕೆ ಅವ್ರು ಚಾಲೆಂಜ್ ಮಾಡಿ ಹೇಳ್ತಾ ಇರೋದು. ಈ ತರ ಪ್ಯೂರಿಟಿ ಇದೆಯಾ ನೋಡಿ. ಮತ್ತೆ ಕಿವಿ ನೋಡಿ. ಹೌದು ಸರ್, ಕಿವಿ ಎಷ್ಟು ಅರ್ವ ಇದೆ, ಒಂದೊಂದು ಮೊಳ ಉದ್ದ ಇದೆ. ಸರ್ ಇಂಥ ಓರಿಗಳಿಂದ ಕ್ರಾಸ್ ಮಾಡಿದ್ದ ಸರ್ ನೋಡಿ, ಇದೇ ಹಸುಗಳು ಪಡ್ಡೆಗಳು ಕ್ರಾಸ್ ಆಗಿರೋದು ಇವ್ರ ಹತ್ರ. 10 ಲೀಟರ್ ಅಂದ್ರೆ ಕಡಿಮೆನೇ ಆಯ್ತು ಸರ್ ಹೇಳ್ಬೇಕಂದ್ರೆ. ಯಾಕೆ ಕನಿಷ್ಠ ಅಂದ್ರೆ 12 ಸರ್ ಕರುಗ್ ಬಿಟ್ಟು ಇವ್ರು ಕರೀತಾ ಇರೋದು 10 ಲೀಟರ್ 11 ಲೀಟರ್, ಕೆಲವು 13 ಲೀಟರ್ ಕೂಡ ಕರೀತಾ ಇದೆ ಇವ್ರ ಹತ್ರ. ನೀವು ಹೇಳ್ತಿರೋದು 8 ರಿಂದ 10 ಲೀಟರ್ ಹೇಳ್ತಿದ್ರ. ನಾನು ಹೇಳ್ತಾ ಇರೋದು ಕಡಿಮೆ ಸರ್. ಆದ್ರಿಂದ ನಾವು ಇವ್ರ ಹತ್ರ ತಳಿಗಳು ನಾವು ತಗೊಬೇಕು. ಇವ್ರು ಕೊಡ್ತಾ ಇರೋದೇ ನಮ್ಗೆ ಅದೃಷ್ಟ. ಈ ಒಂದು ತಳಿ ಈಗ ನಮ್ಮ ಫಾರ್ಮಲ್ಲಿ ಅಭಿವೃದ್ಧಿ ಮಾಡೋಣ, ನಮ್ಮ ಕಡೆ ರೈತರಿಗೂ ಅನುಕೂಲ ಆಗಲಿ. ಯಾರು ಹೈನುಗಾರಿಕೆ ಮಾಡ್ತೀವಿ, ಡೈರಿ ಮಾಡ್ತೀವಿ ಅನ್ನೋರು ನಾವು ಈ ರೀತಿ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದನೂ ಸಾಕ್ಷಿ ಅವ್ರಿಗೂ ಒಳ್ಳೆ ರೀತಿ ಆಗೋಂಗೆ ನಾವು ಅವಕಾಶ ಮಾಡಿಕೊಡೋಣ. ಯಾಕಂದ್ರೆ ಈ ಥರ ಸಿಗೋದೇ ಇದೊಂದು ಸುವರ್ಣ ಅವಕಾಶ ನಮಗೂ ಸಿಗ್ತಾ ಇರೋದು. ಹೌದು ಸರ್, ಹೌದು. ಇದಂಥ ತಳಿಗಳು ನಾವು ಅಭಿವೃದ್ಧಿ ಮಾಡ್ಕೊಂಡ್ರೆ ನಮ್ಮ ಭಾಗದಲ್ಲೂ ಸಿಗ್ತಾವೆ, ಆಮೇಲೆ ನಾವೇ ಮಾಡೋಣ. ಆಮೇಲೆ ನಿಮ್ಮ ಹತ್ರನೇ ಬೇಕಂದ್ರೆ ಸಿಗ್ತಾವೆ, ಎಲ್ಲೂ ಹೋಗಂಗಿಲ್ಲ. ಹೌದು ಸರ್, ಹೌದು. ನಾವು ಅಲ್ಲಿಂದ ಇಷ್ಟು ದೂರ ಬರೋಂಗಿಲ್ಲ. ಈಗ ಬೆಂಗಳೂರಿಂದ 1800 ಕಿಲೋಮೀಟರ್ ಬಂದಿದ್ದೀವಿ. ಇದು ಮೋರ್ಬಿ ಹತ್ರ ಪಕ್ಕದಲ್ಲಿರುವಂಥ ಊರು. ಮೋರ್ಬಿಯಿಂದ 40 ಕಿಲೋಮೀಟರ್ ಆಗ್ತದೆ ಇವ್ರ ಊರಿಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದಾವೆ ಅಂತ. ಬರೀ ಪಡ್ಡೆಗಳು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದಾವೆ ಪಾಪ. ಹೌದು, ಅಷ್ಟೊಂದು ಸಾಧು ಹಸುಗಳು ಇವು. ಅದರಿಂದ ಈತ ತಳಿಗಳು ಸಾಕೋಣ. ಮಕ್ಳಿಗೆ ಆಯೋದಾಗ್ಲಿ ಒದೆಯೋದಾಗ್ಲಿ ಏನು ಮಾಡಲ್ಲ ಇವು. ಖಂಡಿತ. ಹೌದು. ಓಕೆ ಸರ್, ಆಯ್ತು. ಓಕೆ ಸರ್, ನಮಸ್ತೆ ಸರ್. ಇದು ನೋಡಿ, ಇದು ಬರೀ 18 ರಿಂದ 20 2 ವರ್ಷದ ಒಳಗಡೆ ಇರುವಂಥ ಕರುಗಳು. ಅವಾಗಲೇ ನಾವು ನೋಡಿ 2 ವರ್ಷದಿಂದ 2.25 ವರ್ಷದ ಒಳಗಡೆ ಇರೋ ಲಾಟು. ಇದು 18 ತಿಂಗಳಿಂದ 1 ವರ್ಷ 24 ತಿಂಗಳ ಒಳಗಡೆ ಇರೋಂಥದ್ದು. ನೋಡಿ ಎಷ್ಟೊಂದು ಪ್ಯೂರಿಟಿ ಇದೆ ಅಂದ್ರೆ, ಹೆಂಗೆ ಇಳಿಸಿದ್ದಾರೆ ಇವ್ರು ತಳಿಗಳು ಅಂದ್ರೆ ಸಾಧ್ಯ ಇಲ್ಲ. ಸರ್ ಈಗ 18 ರಿಂದ 20 ತಿಂಗಳು ಅಂತ ಹೇಳ್ತಿದ್ದೀರಾ? ಹೌದು. ಸೊ ಇದಕ್ಕೂ ಕ್ರಾಸಿಂಗ್ ಮಾಡಿಸ್ಬೋದಾ? ಎಷ್ಟು ತಿಂಗಳು ಮಾಡಿಸ್ಬೋದು? ಅವರು ಬೇರೆ ನಮ್ಮ ನೋಡಿ ಭುವನೇಶ್ವರಿ ಪೀಠದಿಂದ ಒಂದು ಒಳ್ಳೆ ತಳಿ ಒಂದು ತಂದು ಓರಿ ಬಿಟ್ಟಿದ್ದಾರೆ. ಹೆಂಗಿದೆ ಅದು? ಅವನಿನ ಬರೀ 2.5 ವರ್ಷ ಅಷ್ಟೇ. ಹೆಂಗಾಗಿರ್ಲಿ ಅಂತ, ಯಾಕಂದ್ರೆ ಸೈಜ್ ಎಲ್ಲ ಚಿಕ್ಕ ಇದಾವಲ್ಲ, ಸಣ್ಣದ ಅದು 2.5 ವರ್ಷದ ತಂದು ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ಬ್ರೀಡಿಂಗ್ ಮಾಡಲ್ಲ ನೋಡಿ, ಅದ್ರ ಮೇಲೆ ಸ್ಟಾಂಪಿಂಗ್ ಎಲ್ಲ ಇದೆ. MY 105 ಅಂದ್ಬಿಟ್ಟು ನೋಡಿ ಕತ್ತಲ್ಲೆಲ್ಲ ನಂಬರ್ ಹಾಕಿದ್ದಾರೆ. ಪ್ಯೂರಿಟಿ ಇರೋದನ್ನ ಮಾತ್ರ ಇವ್ರು ಬ್ರೀಡರ್ ಅಸೋಸಿಯೇಷನ್ ಇರೋದ್ರಿಂದ ಅದ್ರ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅವರು. ನಾನು ಅದನ್ನ ನೋಡ್ಕೊಂಡು ಯಾವ್ದ್ರಲ್ಲಿ ಓರಿದು ಇದು ಮಗಳು ಅಂತ ನೋಡ್ಕೊಂಡು ಅದು ಬಿಟ್ಟು ಬೇರೆ ಜನರೇಷನ್ ಕೊಡ್ತೀನಿ ನಾನು. ಈಗ ನನ್ನ ಹತ್ರ ಗೊಂಡಾಲಿ ನಮ್ಮ ರಮೇಶ್ ರೂಪಾನಿ ಅವ್ರ ಓರಿ ಇದೆ. ಅವ್ರ ಓರಿನಲ್ಲಿ ಇಲ್ಲಿರೋ ಯಾವ ಹಸುಗಳು ಬೇಕಾದ್ರೆ ನಾನು ಕ್ರಾಸಿಂಗ್ ಮಾಡ್ಕೊಬೋದು. ಇನ್ಬ್ರೀಡಿಂಗ್ ಆಗಲ್ಲ, ಯಾಕಂದ್ರೆ ಅದೇ ಬೇರೆ ಜೆನೆಟಿಕ್ಸ್, ಇವ್ರದೇ ಬೇರೆ ಜೆನೆಟಿಕ್ಸ್. ಆದ್ರಿಂದ ನನಗೇನು ಸಮಸ್ಯೆ ಆಗಲ್ಲ. ನೆಕ್ಸ್ಟ್ಗೆ ನಿಮ್ಗೆ ಈಸಿ ಆಗುತ್ತೆ. ಹೌದೌದು, ಆದ್ರಿಂದ ನಾನು ತಗೊಂತಾ ಇದ್ದೀನಿ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳ್ಕೊಂಡು. ಓಕೆ ಸರ್, ನಮಸ್ತೆ ಸರ್. ಓಕೆ.